ಈಗ ಟ್ರೆಂಡಿಂಗಲ್ಲಿರೋ ಸ್ಪೈಸಿ ಬಾಯ್ಲ್ಡ್ ಎಗ್ ಕೇಕ್ ಅಂತೂ ಸೂಪರ್ ಆಗಿರುತ್ತೆ. ನೀವು ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಲೇಬೇಕು. ಈಗಿನ ಕ್ಲೈಮೇಟ್ಗಂತೂ ಸೂಪರ್ ಆಗಿರುತ್ತೆ. ಹಾಗೆ ಜೊತೆಗೆ ಪೈನಾಪಲ್ ಬಾರ್ಬಿಕ್ಯೂನು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ತೇಟ್ ಬಾರ್ಬಿಕ್ಯೂ ಥರನೇ ಇರುತ್ತೆ. ನೀವೊಂದ್ಸರಿ ಎರಡು ರೆಸಿಪಿನೂ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ನೀವೊಂದ್ಸರಿ ಟ್ರೈ ಮಾಡಿ. ಎರಡು ರೆಸಿಪಿನೂ ಅಷ್ಟೇ ವಿತಿನ್ 5 ಮಿನಿಟಲ್ಲೇ ಮಾಡ್ಕೊಳ್ಬೋದು. ಮೊದಲಿಗೆ ಪೈನಾಪಲ್ ಬಾರ್ಬಿಕ್ಯೂನ ಮಾಡ್ಕೊಳ್ಳೋದಕ್ಕೆ ಪೈನಾಪಲ್ನ ನೀಟಾಗಿ ಈ ರೀತಿ ಕಟ್ ಮಾಡಿಟ್ಕೊಳ್ಬೇಕು. ಈ ರೀತಿ ಕಟ್ ಮಾಡಿಕೊಂಡು ನಾರ್ಮಲಾಗಿ ಪೀಸಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ರೌಂಡ್ ಪೀಸಸ್ನ ಸ್ಕ್ವಯರ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಿಮಗೆ ಬೇಡ ಅಂದರೆ ನಾರ್ಮಲಾಗೂ ಸಹ ಹಾಗೆ ಇಟ್ಕೊಳ್ಬೋದು. ಈಗ ಈ ರೀತಿ ಪೀಸಸ್ ಆಗಿ ರೆಡಿ ಮಾಡಿ ಇಟ್ಕೊಂಡು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಪೇಸ್ಟ್ ರೆಡಿ ಮಾಡ್ಕೊಳ್ಬೇಕು. ಒಂದು ಕಪ್ಗೆ ಅರ್ಧ ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೇಬಲ್ ಸ್ಪೂನ್ ಸಕ್ಕರೆ, ಅರ್ಧ ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲ ಪೌಡರ್, ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಗಟ್ಟಿ ಮೊಸರು, ಇಷ್ಟೇ ಸಾಕು. ಇವಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪೇಸ್ಟು ರೆಡಿ ಆಗುತ್ತೆ. ನೋಡಿ, ಈ ಮಸಾಲ ಪೇಸ್ಟು ತುಂಬ ಸಿಂಪಲ್ಲು, ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಈಗ ನಾವು ಆಗಲೇ ಕಟ್ ಮಾಡಿ ಇಟ್ಕೊಂಡಿದ್ವಲ್ವ ಪೈನಾಪಲ್ ಪೀಸಸ್ಸು, ಅದಕ್ಕೆ ನೀಟಾಗಿ ಹಚ್ಕೊಳ್ಬೇಕು. ಯಾವ ರೀತಿ ಹಚ್ಕೊಳ್ಬೇಕು ಅಂದರೆ ಎರಡೂ ಕಡೆನೂ ನೀಟಾಗಿ ಕವರ್ ಆಗಬೇಕು. ಆ ರೀತಿ ನೀಟಾಗಿ ಸ್ಪ್ರೆಡ್ ಮಾಡಿ ಹಚ್ಚಿಟ್ಕೊಂಡ್ರೆ ಸಾಕು. ತುಂಬ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಆಗುತ್ತೆ. ಇದೇ ರೀತಿ ಎಲ್ಲ ಪೀಸ್ಗಳಿಗೂ ಸ್ಪ್ರೆಡ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸ್ಟವ್ನ ಆನ್ ಮಾಡಿಕೊಂಡು ಸ್ಟ್ಯಾಂಡ್ನ ಇಟ್ಟು ಅದ್ರ ಮೇಲೆ ಪೇಸ್ಟ್ನ ಹಚ್ಚಿಟ್ಕೊಂಡ್ರು ಪೈನಾಪಲ್ ಪೀಸಸ್ನ ಇಟ್ಟು ಬೇಯಿಸ್ಕೊಳ್ಬೇಕು. ಎರಡೂ ಕಡೆಯೂ ಸಹ ಸ್ವಲ್ಪ ಐ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಆಗ ಟೇಸ್ಟು ಚೆನ್ನಾಗಿರುತ್ತೆ. ಈ ರೀತಿ ಡೈರೆಕ್ಟಾಗಿ ಬೇಯಿಸೋದಕ್ಕೆ ಇಷ್ಟ ಇಲ್ಲ ಅನ್ನೋರು ನಾರ್ಮಲ್ ಚಪಾತಿ ದೋಸೆಗೆ ಬರುತ್ತಲ್ವ ಟವ, ಅದ್ರ ಮೇಲೂ ಸಹ ಬೇಯಿಸ್ಕೊಳ್ಬೋದು. ಬಟ್ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಆ ರೀತಿ ಡೈರೆಕ್ಟಾಗಿ ಸುಡುತ್ತಲ್ವ, ಟೇಸ್ಟು ತುಂಬ ಚೆನ್ನಾಗಿ ಎನ್ಹ್ಯಾನ್ಸ್ ಆಗುತ್ತೆ. ನೋಡಿ, ಈಗ ಎರಡೂ ಸೈಡು ಸಹ ಬೇಯಿಸ್ಕೊಳ್ತಾ ಇದ್ದೀವಿ. ಇಷ್ಟೇ, ತುಂಬಾ ಸಿಂಪಲ್ಲು. ನೋಡಿ, ಈಗ ಪೈನಾಪಲ್ ಬಾರ್ಬಿಕ್ಯೂ ರೆಡಿಯಾಗಿದೆ. ಇಷ್ಟೇ, ತುಂಬ ಸಿಂಪಲಾಗಿ ಮಾಡ್ಕೊಳ್ಬೋದು. ಹಾಗೆ ಎಲ್ರಿಗೂ ಸಹ ಇಷ್ಟ ಆಗುತ್ತೆ. ಈ ಚಳಿಯಲ್ಲಂತೂ ಸ್ವಲ್ಪ ಉಪ್ಪು, ಹುಳಿ, ಖಾರ ಎಲ್ಲ ಇರೋದ್ರಿಂದ ಸೂಪರಾಗಿರುತ್ತೆ. ನೀವೊಂದ್ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ಮಿಸ್ ಮಾಡದೆ ತಿಳಿಸಿ. ಹಾಗೆ ಮಕ್ಕಳು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಥವಾ ನಾರ್ಮಲಾಗಿ ಈವ್ನಿಂಗ್ ಟೈಮು ಟಿ ವಿ ನೋಡ್ತಾ ತಿನ್ಕೊಂಡು ಕೂತ್ಕೊಳ್ಳಿ, ಸಖತ್ತಾಗಿರುತ್ತೆ. ಹಾಗೆ ನಾವು ಈಗ ಟ್ರೈ ಮಾಡ್ತಾ ಇರೋದು ಬಂದು ಈಗ ಅಟ್ ಪ್ರೆಸೆಂಟ್ ಟ್ರೆಂಡಿಂಗಲ್ಲಿರೋ ಸ್ಪೈಸಿ ಬಾಯ್ಲ್ಡ್ ಎಗ್ ಕೇಕ್. ಇದಂತೂ ಎರಡು ಮಾತೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಹೆಂಗಿರುತ್ತೆ ಅಂದರೆ ಹೊರ್ಗಡೆಯಿಂದ ನಾವು ಎಗ್ ಪಪ್ಸ್ನ ತೊಗೊಂಡು ಬರೋದೇ ಬೇಡ, ಮನೆಯಲ್ಲೇ ಸೂಪರಾಗಿ ಹೆಲ್ತಿಯಾಗಿರ್ತಕ್ಕಂಥ ಎಗ್ ಪಪ್ಸ್ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ, ಲೈಕ್ ಕೇಕ್ ರೀತಿಯಲ್ಲಿ ಇರುತ್ತೆ. ನೀವೊಂದ್ಸರಿ ಟ್ರೈ ಮಾಡಿ ನೋಡಿ, ಮಕ್ಕಳಿಗಂತೂ ಸೂಪರಾಗಿರುತ್ತೆ, ಇಷ್ಟಪಟ್ಟು ತಿಂತಾರೆ. ಮೊದಲಿಗೆ ಸ್ಪೈಸಿ ಬಾಯ್ಲ್ಡ್ ಎಗ್ ಕೇಕನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಚಿಕ್ಕದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ 2-3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಬೇಯಿಸಿ ಸಿಪ್ಪೆ ತುಳಿದಿರ್ತಕ್ಕಂಥ ಮೊಟ್ಟೆನ ಹಾಕಿ ಜೊತೆಗೆ 2-3 ಮೊಟ್ಟೆನ ಈ ರೀತಿ ಒಡೆದು ಸೇರಿಸ್ಕೊಳ್ಬೇಕು. ಈಗ ಇದಕ್ಕೆ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರೆ ಈರುಳ್ಳಿಯನ್ನು ಹಾಕ್ಕೊಳ್ಬೇಕು. ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರೆ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಆ್ಯಡ್ ಮಾಡಿಕೊಂಡು ರುಚಿ ತಕ್ಕಷ್ಟು ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕಿ ಖಾರಕ್ಕೆ, ಜೊತೆಗೆ ರುಚಿ ತಕ್ಕಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ಬೋದು. ಬೇಕಾದರೆ ನೀವು ರೆಡ್ ಚಿಲ್ಲಿ ಪೌಡರ್ನು ಸಹ ಸೇರಿಸ್ಕೊಳ್ಬೋದು. ಈಗ ನಿಧಾನಕ್ಕೆ ಬೇಯಿಸ್ಕೊಳ್ಬೇಕು. ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ, ಚೆನ್ನಾಗಾಗತ್ತೆ. ಈಗ ಸುತ್ತಲೂ ಈ ರೀತಿ ಮೂವ್ ಮಾಡಿ ನಿಧಾನಕ್ಕೆ ಉಲ್ಟಾ ಮಾಡಬೇಕು. ಎರಡೂ ಸೈಡು ಸಹ ಇದೇ ರೀತಿ ಬೇಯಿಸ್ಕೊಳ್ಬೇಕು. ತುಂಬ ಚೆನ್ನಾಗಿರುತ್ತೆ. ಬೇಕಾದರೆ ನೀವು ಸ್ವಲ್ಪ ಬೆಣ್ಣೆನೋ ಎಣ್ಣೆನೋ ಮೇಲೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಈಗ ಎರಡೂ ಕಡೆಯೂ ಸಹ ತುಂಬ ಚೆನ್ನಾಗಿ ಬೆಂದಿದೆ. ಎರಡೂ ಕಡೆ ಹದವಾಗಿ ಬೆಂದರೆ ಈ ರೀತಿ ಮೂವ್ ಆಗುತ್ತೆ. ಎಷ್ಟು ಚೆನ್ನಾಗಾಗಿದೆ ಅಂದರೆ ಲೈಕ್ ಇಡ್ಲಿ ಥರ ಕಾಣುತ್ತೆ, ಬಟ್ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ಇಷ್ಟಪಟ್ಟು ತಿಂತಾರೆ. ಸ್ಪೈಸಿ ಬಾಯ್ಲ್ಡ್ ಎಗ್ ಕೇಕು ನೀವೊಂದ್ಸರಿ ಟ್ರೈ ಮಾಡಿ ನೋಡಿ. ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಸಹ ಪ್ಯಾಕ್ ಮಾಡಿಕೊಡಿ, 100% ಖಾಲಿ ಮಾಡ್ಕೊಂಡು ಬರ್ತಾರೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಅಟ್ ಪ್ರೆಸೆಂಟ್ ಟ್ರೆಂಡಿಂಗಲ್ಲಿದೆ. ನೀವೊಂದ್ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು.